ಎಲ್ಲರಿಗೂ ನಮಸ್ಕಾರ. ಇದು ನ್ಯೂಸ್ ಆ್ಯಂಡ್ ವ್ಯೂಸ್. ನಾನು ಶಶಿಧರ್ ಭಟ್. ಇವತ್ತು ನಾನು ವಿಶ್ಲೇಷಣೆಗೆ ಆಯ್ದುಕೊಂಡ ವಿಷಯ ಅದು ಕಾಂಗ್ರೆಸ್ಗೆ ಸಂಬಂಧಪಟ್ಟಿದ್ದೇನೆ. ಈಗ KPCC ಅಧ್ಯಕ್ಷ DK ಶಿವಕುಮಾರ್ ಮತ್ತು ಶಾಸಕಾಂಗ ಪಕ್ಷದ ನಾಯಕ ಸಿದ್ದರಾಮಯ್ಯ ಅವರ ಜಗಳ ಬೀದಿಗೆ ಬಂದು ಬಿದ್ದಿದೆ. ಅದು ನಿರೀಕ್ಷೆಗಿಂತ ಹೆಚ್ಚು ಡ್ಯಾಮೇಜನ್ನು ಮಾಡಿದೆ. ಕಾಂಗ್ರೆಸ್ ಪಕ್ಷವನ್ನು ನೋಡಿ ಎಲ್ಲರೂ ನಗುವಂಥ ಒಂದು ಸ್ಥಿತಿ ನಿರ್ಮಾಣ ಆಗಿದೆ. ಹಾಗೆಯೇ ಭಾರತೀಯ ಜನತಾ ಪಕ್ಷಕ್ಕೆ ಹೊಸ ಅಸ್ತ್ರವೊಂದನ್ನು ಕಾಂಗ್ರೆಸ್ನ ಈ ಇಬ್ಬರು ನಾಯಕರು ಒದಗಿಸ್ಕೊಟ್ಟಿದ್ದಾರೆ. ಅದು ಯಾವ ವಿಚಾರದಲ್ಲಿ ಅಂತ ಗೊತ್ತು. DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ಜಗಳ ಬೇರೆ ಬೇರೆ ರೂಪಗಳನ್ನು ಪಡೆದು ಇವತ್ತು ಯೂತ್ ಕಾಂಗ್ರೆಸ್ ಅಧ್ಯಕ್ಷರ ವಿಚಾರದಲ್ಲಿ ಕ್ಲೈಮ್ಯಾಕ್ಸ್ ಹಂತ ತಲುಪಿತ್ತು. ಅನಿವಾರ್ಯವಾಗಿ ಕಾಂಗ್ರೆಸ್ ವರಿಷ್ಠರು ಇದರಲ್ಲಿ ಮಧ್ಯಪ್ರವೇಶ ಮಾಡಬೇಕಾದಂಥ ಅನಿವಾರ್ಯ ಸ್ಥಿತಿ ಕೂಡ ನಿರ್ಮಾಣ ಆಗಿತ್ತು. ಸೊ ನಿನ್ನೆಯಿಂದ ಈ ಬೆಳವಣಿಗೆ ಇದೆಯಲ್ಲ, ನಿನ್ನೆ KPCC ಅಧ್ಯಕ್ಷರಾಗಿರುವ DK ಶಿವಕುಮಾರ್ ಅವರು ಯುವ ಕಾಂಗ್ರೆಸ್ನ ಅಧ್ಯಕ್ಷ ಆಕಾಂಕ್ಷಿಗಳಾದ ಇಬ್ಬರನ್ನು ಕೂಡ ಸಭೆಗೆ ಕರೆದಿದ್ದರು. ಒಬ್ಬರು ರಕ್ಷಾ ರಾಮಯ್ಯನವರು, ಇನ್ನೊಬ್ಬರು ನಲ್ಪಾಡ್ ಅವರು. ಅದರ ಇತಿಹಾಸ ನಾನು ಜಾಸ್ತಿ ಹೇಳೋಕ್ಕೆ ಹೋಗಲ್ಲ. ನಿಮ್ಗೆ ಗೊತ್ತಿದೆ, KPCC ರಾಜಕಾರಣ ಒಂದು ರೀತಿ ಆದರೆ ಯುವ ಕಾಂಗ್ರೆಸ್ನ ರಾಜಕಾರಣ ಇನ್ನೊಂದು ರೀತಿ. ಈ ಸಲ ಪ್ರಥಮ ಬಾರಿಗೆ ಯುವ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಸುವ ತೀರ್ಮಾನವನ್ನು ಕಾಂಗ್ರೆಸ್ ವರಿಷ್ಠರು ಕೈಗೊಂಡಿದ್ದರು. ಸೊ ಈ ಚುನಾವಣೆಯಲ್ಲಿ ಅತಿ ಹೆಚ್ಚಿನ ಮತವನ್ನು ಪಡೆದವರು ನಲ್ಪಾಡ್ ಅವರು. ಆದರೆ ಅಧ್ಯಕ್ಷರಾದವರು ರಕ್ಷಾ ರಾಮಯ್ಯನವರು. ಯಾಕೆ ಅಂತ, ಚುನಾವಣೆ ಮುಗಿದು ನಲ್ಪಾಡ್ ಅವರು ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾದ ಮೇಲೆ ಪಕ್ಷದ ವರಿಷ್ಠರು ಮಧ್ಯಪ್ರವೇಶ ಮಾಡಿ ನಲ್ಪಾಡ್ ಅವರ ಇತಿಹಾಸ ಚೆನ್ನಾಗಿಲ್ಲ, ಕ್ರಿಮಿನಲ್ ಕೇಸಸ್ ಇದೆ, ಅವರು ಬೇಡ ಅಂತ ರಕ್ಷಾ ರಾಮಯ್ಯನವ್ರನ್ನ ಮಾಡಿದ್ರು. ಇದು ಮೊದಲನೇ ತಪ್ಪು ಹೆಜ್ಜೆ ಅಂತ ನನಗೆ ಅನಿಸುತ್ತೆ. ಯಾಕೆಂದರೆ ನೀವು ಚುನಾವಣೆ ನಡೆಸುವ ಸಂದರ್ಭದಲ್ಲಿ ಕ್ರಿಮಿನಲ್ ಆರೋಪನೋ ಇನ್ನೊಂದು ಆರೋಪನೋ ಕ್ಯಾರೆಕ್ಟರೋ ಮತ್ತೊಂದು ಇಲ್ಲ ಅಂತಂದರೆ ಅವರ ನಾಮಿನೇಷನನ್ನು ರಿಜೆಕ್ಟ್ ಮಾಡಬೇಕಾಗಿತ್ತು. ನೀವು ಯಾವ ಕಾರಣ ಕೊಟ್ಟು ನಲ್ಪಾಡ್ ಅವರನ್ನು ಅತಿ ಹೆಚ್ಚು ಮತ ಪಡೆದ ವ್ಯಕ್ತಿಯನ್ನು ಅಧಿಕಾರದಿಂದ ದೂರ ಇಟ್ಟರೋ ಅದೇ ಕಾರಣ ಕೊಟ್ಟು ಅವರ ನಾಮಿನೇಷನನ್ನು ರಿಜೆಕ್ಟ್ ಮಾಡಬೇಕಾಗಿತ್ತು. ಚುನಾವಣಾ ಪ್ರಕ್ರಿಯೆ ಮುಗಿದ ಮೇಲೆ ತೆಗೆದುಕೊಂಡ ನಿರ್ಧಾರ ಸರಿಯಾದುದಲ್ವೇ ಅಲ್ಲ. ಸರಿ, ಅಂಥ ಸಂದರ್ಭದಲ್ಲಿ ನೀವು ಇನ್ನೊಮ್ಮೆ ಚುನಾವಣೆ ಮಾಡ್ಬೋದಾಗಿತ್ತು. ಈ ಕಾಂಗ್ರೆಸ್ಗೆ ಬುದ್ಧಿ ತಲೆ ಎರಡೂ ಇಲ್ಲ ಅನ್ನೋದು ಇದೇ ಕಾರಣಕ್ಕೆ. ಎರಡನೇ ಅತಿ ಹೆಚ್ಚು ಮತ ಪಡೆದಂಥ ರಕ್ಷಾ ರಾಮಯ್ಯನವರನ್ನು ಅವರು ಅಧ್ಯಕ್ಷರು ಅಂತ ಘೋಷಣೆ ಮಾಡಲಾಯಿತು. ಎಲ್ಲರಿಗೂ ಗೊತ್ತಿರೋ ವಿಚಾರ ಏನು ಗೊತ್ತಾ ನಿಮಗೆ, ರಕ್ಷಾ ರಾಮಯ್ಯನವರ ಹಿಂದೆ ಸಿದ್ದರಾಮಯ್ಯನವರಿದ್ದಾರೆ, ಅವರ ಬೆಂಬಲ ಅವರಿಗಿದೆ ಅನ್ನೋದು. ಹಾಗೆಯೇ ನಲ್ಪಾಡ್ ಹಿಂದೆ DK ಶಿವಕುಮಾರ್ ಇದ್ದಾರೆ ಅನ್ನೋದು ಅದು ಚುನಾವಣೆಯ ಸಂದರ್ಭದಲ್ಲೇ ಗೊತ್ತಿತ್ತು. ಆದರೆ ಅದು ಒಂಥರ ವಿಕೃತ ರೂಪವನ್ನು ಪಡೆಯುವವರಿಗೆ ಕಾಯಿತು. ನಿನ್ನೆ ಇದ್ದಕ್ಕಿದ್ದಾಗೆ ಸಭೆ ಕರೆದಂತಹ DK ಶಿವಕುಮಾರ್ ಇಬ್ಬರ ನಡುವೆ ಒಂದು ಹೊಂದಾಣಿಕೆಗೆ ಪ್ರಯತ್ನ ಮಾಡಿದ್ರು. ಅದೇನೆಂದರೆ ಡಿಸೆಂಬರ್ ಅಂತ್ಯದವರೆಗೆ ರಕ್ಷಾ ರಾಮಯ್ಯನವರು ಅಧ್ಯಕ್ಷ ಆಗಿರಬೇಕು, ಅದಾದ ನಂತರ ಮುಂದಿನ ಇಲೆಕ್ಷನ್ ಏನು ಬರುತ್ತೆ, ಪಾರ್ಲಿಮೆಂಟ್ ಇಲೆಕ್ಷನ್, ಅಲ್ಲಿಯವರೆಗೆ ನಲ್ಪಾಡ್ ಆಗಬೇಕು ಅಂತ. ಇದು ಇದ್ದಕ್ಕಿದ್ದ ಹಾಗೆ ಸಿದ್ದರಾಮಯ್ಯನವರ ಗ್ಯಾಂಗ್ ಏನಿದೆ, ಗುಂಪು ಏನಿದೆ, ಅವರಲ್ಲಿ ಅಸಹನೆಯನ್ನು ಉಂಟು ಮಾಡಿತು. ಅದೇ ರೀತಿ ರಕ್ಷಾ ರಾಮಯ್ಯನವರ ತಂದೆಯವರಾದ MR ಸೀತಾರಾಮ್ ಅವರು ಸಿದ್ದರಾಮಯ್ಯನವ್ರನ್ನ ನಿನ್ನೆ ಬಂದು ನೋಡಿದ್ರು. ಸಿದ್ದರಾಮಯ್ಯನವರು ಹಾಗೆಯೇ ದೂರವಾಣಿ ಫೋನ್ ಎತ್ಕೊಂಡು ಸುರ್ಜೇವಾಲ್ ಅಂತ ಇನ್ಚಾರ್ಜ್ ಇದ್ದಲ್ಲ, ಅವ್ರಿಗೆ ಬೆನ್ನೆಲುಬು ಇದ್ದಂಗೆ ಕಾಣ್ತಾ ಇಲ್ಲ, ಅವರಿಗೆ ಬಾಯಿಗೆ ಬಂದಂಗೆ ಉಗಿದ್ರು ಅಂತ ಹೇಳಲಾಗ್ತಾಯಿದೆ. ಏನಾಗ್ತಾ ಇದೆ ಅಂತ. ಅದರಂತೆ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿಯವರ ಕಚೇರಿಗೆ ಫೋನ್ ಮಾಡಿದ್ರು, ಅಲ್ಲೂ ಕೂಡ ಹೇಳಿದ್ರು ಅಂತ ಹೇಳಲಾಗ್ತಾಯಿದೆ. ಆದರೆ ಇದಾದ ಮೇಲೆ ಒಂದು ಬಹಳ ಮುಖ್ಯವಾದ ಪ್ರಶ್ನೆ ಚರ್ಚಿತ ಆಗುವುದು ಅಂದರೆ, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಯುವ ಕಾಂಗ್ರೆಸ್ ವ್ಯವಹಾರದಲ್ಲಿ ಇಂಟರ್ಫಿಯರ್ ಮಾಡಬೇಕೋ ಮಾಡಬಾರ್ದು, ಈ ಪ್ರಶ್ನೆಯನ್ನು ಎತ್ತುಕೊಂಡು ಸಿದ್ದರಾಮಯ್ಯನ ಬೆಂಬಲಿಗರು ಅವರು ಮಾತನಾಡೋಕ್ಕೆ ಪ್ರಾರಂಭ ಮಾಡಿದ್ರು. KPCC ಅಧ್ಯಕ್ಷರಿಗೆ ಯುವ ಕಾಂಗ್ರೆಸ್ನ ವ್ಯವಹಾರಗಳಲ್ಲಿ ಹಸ್ತಕ್ಷೇಪ ಮಾಡುವ ಯಾವುದೇ ಅಧಿಕಾರ ಇಲ್ಲ ಅಂತ. ಆದರೆ ಹಸ್ತಕ್ಷೇಪನೋ ಇನ್ನೊಂದು ನಡೆದು ಹೋಗಿತ್ತು, ಅದರ ಪರಿಣಾಮ ಬೇರೆ ಬೇರೆ ರೂಪಗಳನ್ನು ಪಡಿತಾ ಇತ್ತು. ಅದರ ನಡುವೆ ಇವತ್ತು ಅನಿವಾರ್ಯವಾಗಿ
ಕಾಂಗ್ರೆಸ್ ವರಿಷ್ಠರು ಮಧ್ಯಪ್ರವೇಶ ಮಾಡಿ ಒಂದು ರಾಜಿ ಪಂಚಾಯತ್ಗೆಯನ್ನು ಮಾಡೋವಂಥ ಸಿಚುವೇಶನ್ ನಿರ್ಮಾಣ ಆಯಿತು. ಸೊ ಕಾಂಗ್ರೆಸ್ ಇತಿಹಾಸದಲ್ಲಿ ಪಕ್ಷದ ವರಿಷ್ಠರು ಇಷ್ಟು ದುರ್ಬಲವಾದದ್ದು ಏನಿದೆ ಭಾಳ ಕಡಿಮೆ ಸಂದರ್ಭಗಳಲ್ಲಿ. ಎಂದೂ ಕೂಡ ಕಾಂಗ್ರೆಸ್ ವರಿಷ್ಠರು ಇಷ್ಟು ದುರ್ಬಲ ಆಗಿರಲಿಲ್ಲ. ಅದ್ರ ಜೊತೆಗೆ ನಿಮಗೆ ಒಂದು ಯೂತ್ ಕಾಂಗ್ರೆಸ್ ಅಧ್ಯಕ್ಷರನ್ನು ನೇಮಕ ಮಾಡುವ ಶಕ್ತಿನೂ ಇಲ್ಲ ಅಂದರೆ ಹೇಗೆ? ಈ ನಡುವೆ ಇನ್ನೊಂದು ಇಬ್ಬರನ್ನು ಬಿಟ್ಟು ಮೂವರನ್ನ ನೇಮಕ ಮಾಡುವ ಪ್ರಶ್ನೆ ಕೂಡ ಪ್ರಸ್ತಾಪಕ್ಕೆ ಬಂತು. ಈ ಕಾಂಗ್ರೆಸ್ ವರಿಷ್ಠರು ಆ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇವರ ಜಗಳ ಹೀಗೆ ಮುಂದುವರೆದ್ರೆ ಮೂರನೇ ವ್ಯಕ್ತಿಯೊಬ್ಬರನ್ನು ಅಧ್ಯಕ್ಷರನ್ನಾಗಿ ನೇಮಿಸಿ ಬಿಡುವಂಥ ಒಂದು ಆಲೋಚನೆ ವರಿಷ್ಠರಿಗಿದೆ ಅಂತ ಹೇಳಲಾಗ್ತಾ ಇದೆ. ಅಂದರೆ ಅಲ್ಲಿಗೆ ಇವರು ಇಲೆಕ್ಷನ್ ಪ್ರೊಸೆಸ್ ಎಲ್ಲ ಗೋವಿಂದೋ ಗೋವಿಂದ. ಕಾಂಗ್ರೆಸ್ ಪಕ್ಷದ ಒಳಗಡೆ ಇಲೆಕ್ಷನ್ ನಡೆಯುವಂಥ ವಾತಾವರಣನೇ ಇವತ್ತಿನದಿಲ್ಲ. ಯಾಕಂದರೆ ಕಾಂಗ್ರೆಸ್ನ ಬಹುಮುಖ್ಯವಾದ ಸಮಸ್ಯೆ ಅದು ಈಗ ಬಿ ಜೆ ಪಿ ಕೂಡ ಆಗಿದೆ, ಒಂದು ಗುಲಾಮಗಿರಿ ಅಂತ. ಭಾರತೀಯ ಜನತಾ ಪಕ್ಷದ ಒಳಗಡೆ ಮೋದಿಯ ಗುಲಾಮರು ಸೃಷ್ಟಿಯಾಗ್ತಾ ಇದ್ದರೆ ಕಾಂಗ್ರೆಸ್ ಪಕ್ಷದ ಒಳಗಡೆ ನೆಹರು ಕುಟುಂಬದ ಗುಲಾಮರು, ಅವರು ಭಾಳ ಅದಕ್ಕೆ ಸುದೀರ್ಘವಾದ ಇತಿಹಾಸ ಇದೆ. ಬಿ ಜೆ ಪಿಯ ಒಳಗಿನ ಈ ಗುಲಾಮಗಿರಿಗೆ ಅಷ್ಟು ಇತಿಹಾಸ ಇಲ್ಲ. ಯಾಕೆಂದರೆ ವಾಜಪೇಯಿ ಇರುವವರೆಗೆ ಅವರು ಒಂದು ರೀತಿಯಲ್ಲಿ ಡೆಮೊಕ್ರೇಟ್ ಆಗಿದ್ದರು. ಪಾರ್ಟಿಯ ಒಳಗೆ ಆಂತರಿಕ ಪ್ರಜಾಸತ್ತೆ ಇತ್ತು. ಆದರೆ ಕಾಂಗ್ರೆಸ್ನೊಳಗೆ ಯಾವತ್ತೂ ಕೂಡ ಆಂತರಿಕ ಪ್ರಜಾಸತ್ತೆ ಅನ್ನೋದೇ ಇರಲಿಲ್ಲ. ನೆಹರು ಕುಟುಂಬ ಏನು ಹೇಳುತ್ತೋ ಅದೇ ಅಂತಿಮ. ಇಂದಿರಾ ಗಾಂಧಿಯವರು ಹೇಳಿದ್ದೇ ಪರಮವಾದದ್ದು, ರಾಜೀವ್ ಗಾಂಧಿಯವರು ಹೇಳಿದ್ದೇ ಪರಮವಾದದ್ದು, ಸೋನಿಯಾ ಗಾಂಧಿಯವರು ಹೇಳಿದ್ದೇ ಪರಮವಾದದ್ದು, ರಾಹುಲ್ ಗಾಂಧಿಯವರು ಹೇಳಿದ್ದೇ ಪರಮವಾದದ್ದು, ಪ್ರಿಯಾಂಕಾ ಗಾಂಧಿಯವರು ಹೇಳಿದ್ದೇ ಪರಮವಾದದ್ದು, ಹಾಗೆ ಗಾಂಧಿಗಳ ಹೇಳಿದ್ದೆಲ್ಲ ಪರಮವಾದದ್ದು. ಅದೇ ಆದೇಶ, ಅದೇ ಸುಗ್ರೀವಾಜ್ಞೆ, ಆ ಸ್ಥಿತಿ ನಿರ್ಮಾಣ ಆದದ್ದು. ಆದರೆ ಇವತ್ತು ಕಾಂಗ್ರೆಸ್ ನಂಬರ್ 1 ಫ್ಯಾಮಿಲಿ ಏನಿದೆ ಅದು ಶಕ್ತಿಯನ್ನು ಕಳೆದುಕೊಂಡಿದೆ. ಅವರು ಸಿದ್ದರಾಮಯ್ಯನವರ ಜೊತೆಗೂ ಗಟ್ಟಿಯಾಗಿ ಮಾತನಾಡುವ ಸ್ಥಿತಿಯಲ್ಲಿಲ್ಲ. ಅದರಂತೆ ಡಿ ಕೆ ಶಿವಕುಮಾರ್ ಅವರ ಜೊತೆಗೂ ಗಟ್ಟಿಯಾಗಿ ಮಾತನಾಡುವ ಸ್ಥಿತಿಯಲ್ಲಿಲ್ಲ. ಆ ಕಾರಣಕ್ಕೆ ಈ ರಾಜಿ ಪಂಚಾಯತ್ಗೆ ಸುರ್ಜೇವಾಲ್ ಫೇಲ್ ಆದ ಮೇಲೆ ಹಳೆಯ ಉಸ್ತುವಾರಿ ಇದ್ದಿರಲಕ್ಕಿ ವೇಣುಗೋಪಾಲ್ ಅವರು ಕೂಡ ಮಧ್ಯೆ ಮಾತನಾಡಬೇಕಾದಂಥ ಒಂದು ಸ್ಥಿತಿ ನಿರ್ಮಾಣ ಆಯಿತು. ಈಗಿನ ಮಾಹಿತಿಯ ಪ್ರಕಾರ ಇನ್ನೊಂದು 2-3 ದಿನಗಳಲ್ಲಿ ಕರ್ನಾಟಕದ ಉಸ್ತುವಾರಿ ಸುರ್ಜೇವಾಲ್ ಅವರು ಬೆಂಗಳೂರಿಗೆ ಬರ್ತಾರೆ ಅಂತ ಹೇಳಲಾಗ್ತಾ ಇದೆ. ಅವರು ಕೂತು ಮಾತನಾಡ್ತಾರೆ, ಇವರಿಬ್ಬರ ನಡುವೆ ಪ್ಯಾಚಪ್ ಮಾಡುವ ಒಂದು ಯತ್ನವನ್ನು ಮಾಡ್ತಾರೆ ಅಂತ. ಯಾಕಂದರೆ ಈಗಾಗಲೇ ಈ 3ನೇ ಗುಂಪಿನ ಜನ ದೆಹಲಿಗೆ ಹೋಗಿ ಇವರಿಬ್ಬರನ್ನು ಬಾಯಿ ಮುಚ್ಚರಪ್ಪ ಅಂತ ಹೇಳಿ ಆಗಿದೆ. ಅದು ಬಿ ಕೆ ಹರಿಪ್ರಸಾದ್ ಅವರು, ಮುನಿಯಪ್ಪನವರು ಹೇಳಿ ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದರೆ ಈ ನಡುವೆ ಕೂಡ ಮುನಿಯಪ್ಪನವರು ಯಾವುದೋ ಅಧಿಕಾರಕ್ಕಾಗಿ ಹೋಗಿದ್ದಾರೆ ಬಿಡಿ, ಅವ್ರು ಏನಿದೆ ತಲೆ ಕೆಡಿಸ್ಕೊಳ್ಳಲ್ಲ ಅನ್ನೋ ಮಾತುಗಳು ಕೂಡ ಇದೆ. ಆದರೆ ದೇಶದ ಪ್ರಮುಖ ಪ್ರತಿಪಕ್ಷದ ಸ್ಥಿತಿ ದಯನೀಯವಾಗಿದೆ ಅಂತ. ಅಂದರೆ ಸರ್ಕಾರವನ್ನು ನಿದ್ದೆಗೆಡಿಸುವ ಕೆಲಸ ಮಾಡಬೇಕಾದಂಥ ಒಂದು ಪಕ್ಷ ತಾನೇ ನಿದ್ದೆಗೆಟ್ಟಿದೆ, ತಾನೇ ಜಾಗರಣೆ ಮಾಡುವ ಸ್ಥಿತಿಯನ್ನು ಆ ಪಕ್ಷವೇ ನಿರ್ಮಿಸಿಕೊಂಡಿದೆ ಅಂತ. ಇದು ಆ ಪಕ್ಷ ಏನಾರು ಆಗಲಿ, ಐ ಆಮ್ ಲೀಸ್ಟ್ ಬಾದರ್ಡ್. ಆದರೆ ಜನತಂತ್ರಕ್ಕೆ ಇದು ಅಪಾಯಕಾರಿಯಾದದ್ದು. ಮೋದಿಯನ್ನು ಪ್ರಶ್ನಿಸಬೇಕಾದವರು, ಅದೇ ರೀತಿ ಯಡಿಯೂರಪ್ಪನವ್ರನ್ನ ಪ್ರಶ್ನಿಸಬೇಕಾದವರು ತಮ್ಮೊಳಗೆ ಜಗಳ ಆಡ್ಕೋತಾ ಒಬ್ಬರ ಕಾಲನ್ನು ಇನ್ನೊಬ್ಬರು ಎಳೀತಾ ಸಂತೋಷ ಪಡ್ತಿದ್ದಾರೆ. ಸೊ ಇಂಥ ಸಿಚುವೇಷನ್ನಲ್ಲಿ ಮತ್ತೆ ಈಗ ಹೋದಂಥ ಇಮೇಜ್ ಇದೆಯಲ್ಲ, ಆ ಇಮೇಜನ್ನು ಮತ್ತೆ ಕಾಂಗ್ರೆಸ್ ಸೃಷ್ಟಿಸುವುದು ಕಷ್ಟ ಅಂತಲೇ ನನಗನ್ನಿಸುತ್ತೆ. ಇಟ್ಸ್ ನಾಟ್ ಸೋ ಈಸಿ. ಈಗಾಗಲೇ ಡ್ಯಾಮೇಜ್ ಆಗಿಬಿಟ್ಟಿದೆ. ಈ ಡ್ಯಾಮೇಜ್ ಕಂಟ್ರೋಲಿಗೆ ಕಾಂಗ್ರೆಸ್ ಏನಾದ್ರು ಮಾಡುತ್ತಾ ಅಂತಂದರೆ ಅದರ ಜಾಯಮಾನದಲ್ಲೇ ಇಲ್ಲ. ಏಕೆಂದರೆ ಈ ದೇಶದ ಜನರನ್ನು ಅವರು ಟೇಕನ್ ಫಾರ್ ಗ್ರ್ಯಾಂಟೆಡ್ ಅಂತ ಅನಿಸುತ್ತೆ. ಮೋದಿಯನ್ನು ವಿರೋಧ ಮಾಡ್ತಾರೆ, ಬಿ ಜೆ ಪಿಯನ್ನು ವಿರೋಧ ಮಾಡ್ತಾರೆ, ಆವಾಗ ಅನಿವಾರ್ಯವಾಗಿ ನಮಗೆ ಓಟ್ ಹಾಕ್ತಾರೆ ಅಂತ. ಅಲ್ಲಿವರೆಗೆ ಕಾಯೋಣ ಬಿಟ್ಟರೆ ಏನೂ ಮಾಡೋದು ಬೇಡ, ನಿದ್ರೆ ಮಾಡೋಣ, ಹೇಗೂ ಜನ ರಿಜೆಕ್ಟ್ ಮಾಡ್ತಾರೆ ಅಂತ. ಈಗ ಅಂಥ ವಾತಾವರಣ ಕೂಡ ಇದೆ. ಬಿ ಜೆ ಪಿಯ ರಿಜೆಕ್ಟ್ ಆಗುವ ವಾತಾವರಣ ಇದೆ. ರಾಷ್ಟ್ರೀಯ ಮಟ್ಟದಲ್ಲಿ ಎಷ್ಟರ ಮಟ್ಟಿಗೆ ರಿಜೆಕ್ಟ್ ಆಗುತ್ತೆ ಬಿಡುತ್ತೆ ಅಂದರೆ ಕರ್ನಾಟಕದ ಮಟ್ಟಿಗಂತೂ ಬಿ ಜೆ ಪಿ ಇಸ್ ಲೂಸಿಂಗ್ ಇಟ್ಸ್ ಗ್ರೌಂಡ್. ಯಡಿಯೂರಪ್ಪ ಇಸ್ ಲೂಸಿಂಗ್. ಇಂಥ ಸಿಚುವೇಷನಲ್ಲಿ ಕಾಂಗ್ರೆಸ್ಸಿಗೆ ಅಧಿಕಾರಕ್ಕೆ ಬರುವ ಎಲ್ಲ ಚಾನ್ಸಸ್ ಇತ್ತು. ಆದರೆ ಇವರು ಸಿದ್ದರಾಮಯ್ಯ ವರ್ಸಸ್ ಡಿ ಕೆ ಶಿವಕುಮಾರ್ ಅನ್ನೋದಿದೆಯಲ್ಲ, ಅದು ಪಕ್ಷದ ಇಮೇಜನ್ನು ಸಂಪೂರ್ಣವಾಗಿ ನಾಶಪಡಿಸ್ತಾ ಇದೆ. ಇನ್ನೊಂದು ಕಡೆ ಇವರು ಹಳೆ ಸ್ನೇಹಿತರು, ಹಳೆ ಬೆಡ್ಮೇಟ್ ಒಬ್ಬರು ಇದ್ದಾರೆ ಜೆ ಡಿ ಎಸ್ನವರು, ಕುಮಾರಸ್ವಾಮಿ ಅಂತ. ಅವರು ಬಿ ಜೆ ಪಿ ಟೀಕೆ ಮಾಡಲ್ಲ, ಅವರು ಕಾಂಗ್ರೆಸ್ ನಾಶ ಆಗ್ತದೆ, ಕಾಂಗ್ರೆಸ್ ಮುಗಿತು, ಕಾಂಗ್ರೆಸ್ ಬೈತಾ ಕೂತಿರ್ತಾರೆ. ಇದು ಯಾವ ರೀತಿ ಪ್ರತಿಪಕ್ಷದ ರಾಜಕಾರಣ ಸ್ವಾಮಿ? ಸೊ ನೀವು ನಿಜವಾಗಿ ಬಿ ಜೆ ಪಿಯನ್ನು ವಿರೋಧ ಮಾಡೋರಾಗಿದ್ದರೆ, ನೀವು ಪ್ರತಿಪಕ್ಷದಲ್ಲಿದ್ದರೆ ಬಿ ಜೆ ಪಿ ತಪ್ಪುಗಳನ್ನು ತೋರಿಸ್ಬೇಕಾಗಿತ್ತು. ಈ ಲಸಿಕೆಯ ವಿಚಾರದಲ್ಲಿ ಎಷ್ಟು ರೀತಿ ನಡೆದೋಯ್ತು ಮಾತನ್ನೇ ಆಡ್ತಾ ಇಲ್ಲ ಇವರು ಯಾರು.
ಈ ಬೆಂಗಳೂರು ನಗರದಲ್ಲೇ ಕರ್ನಾಟಕದ ಹಲವು ಕಡೆ ಲಸಿಕೆ ಕೊರತೆ ಅಷ್ಟಿಷ್ಟಿಲ್ಲ. ಲಸಿಕೆಗಾಗಿ ಹಾಹಾಕಾರ ನಡೀತಾ ಇದೆ. ಇನ್ನೊಂದು ಕಡೆ ರಾಜಕಾರಣಿಗಳು ತಮಗೆ ಬೇಕಾದವರಿಗೆ ಎಲ್ಲ ನಾರ್ಮ್ಸ್ಗಳನ್ನು ಗಾಳಿಗೆ ತೂರಿ ಲಸಿಕೆಯನ್ನು ಕೊಡಿಸ್ತಿದ್ದಾರೆ. ಲಸಿಕೆ ಕೊಡುವುದಕ್ಕಿದ್ದಂಥ ನಿಯಮಾವಳಿಗಳ ಪಾಲನೆ ಆಗ್ತಿಲ್ಲ. ಇದನ್ನೆಲ್ಲ ಪ್ರತಿಭಟಿಸುವ ಒಂದು ಶಕ್ತಿ ಕಾಂಗ್ರೆಸ್ಸಿಗೆ ಇರಬೇಕಾಗಿತ್ತು. ಆದರೆ ಕಾಂಗ್ರೆಸ್ ಅದನ್ನೆಲ್ಲ ಬಿಟ್ಬಿಟ್ಟು ಪರಸ್ಪರ ದೋಷಾರೋಪ, ಕಾಲೆಳೆಯೋದು ಹೇಗೆ ಅಂತ. ಇದು ಕಾಂಗ್ರೆಸ್ನಲ್ಲಿ ಇಷ್ಟಕ್ಕೆ ನಿಲ್ಲಲ್ಲ ಅಂತ ನನಗೆ ಅನಿಸುತ್ತೆ. ನಾನೇನು ಪ್ರಾರಂಭದಲ್ಲಿ ಪ್ರಸ್ತಾಪ ಮಾಡಿದೆ, ಸಿದ್ದರಾಮಯ್ಯ ವರ್ಸಸ್ ಡಿ ಕೆ ಶಿವಕುಮಾರ್ ಇದೇನಿದೆ ಇದಿಷ್ಟಕ್ಕೆ ನಿಲ್ಲಲ್ಲ. ಯಾಕೆಂದರೆ ಪಕ್ಷದಿಂದ ಈ ರೀತಿ ಪ್ರತಿರೋಧವನ್ನು ಕಳೆದ ಕೆಲವು ವರ್ಷಗಳಲ್ಲಿ ಸಿದ್ದರಾಮಯ್ಯ ಕಂಡೇ ಇಲ್ಲ. ಅವರು ಮುಖ್ಯಮಂತ್ರಿ ಆದ ಮೇಲೆ ತಮಗೆ ಬೇಕಾದವ್ರನ್ನೇ ಅಧ್ಯಕ್ಷರನ್ನಾಗಿ ಇಟ್ಕೊಂಡಿದ್ದರು ದಿನೇಶ್ ಗುಂಡೂರಾವ್ ಒಂದು ರೀತಿ ಸಿದ್ದರಾಮಯ್ಯನವರ ರಬ್ಬರ್ ಸ್ಟಾಂಪ್ ಆಗಿದ್ದರು, ನಡೆದು ಹೋಗ್ತಾ ಇತ್ತು. ಅದಕ್ಕೂ ಮೊದಲಿದ್ದ ಡಾಕ್ಟರ್ ಜಿ ಪರಮೇಶ್ವರ ಅವರು ಕೂಡ ಸಿದ್ದರಾಮಯ್ಯ ವಿರುದ್ಧ ಮಾಡ್ತಿರಲಿಲ್ಲ. ಅವರು ಭಾಳ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡ್ಕೊಂಡು ಎಲ್ಲರನ್ನ ಸಂಭಾಳಿಸಿಕೊಂಡು ಹೋಗ್ತಾಯಿದ್ರು. ಆದರೆ ಡಿ ಕೆ ಹಾಗಲ್ಲ. ಅವರು ಡಿಫ್ರೆಂಟ್ ಟೈಪ್ ಆಫ್ ಪೊಲಿಟಿಷಿಯನ್. ಅವರು ಹೊಂದಾಣಿಕೆ ವ್ಯವಹಾರ ಗೊತ್ತೇ ಇಲ್ಲ. ಅವರೊಂಥರ ಬುಲ್ಡೋಜರ್ ಇದ್ದಂಗೆ ನುಗ್ತಾ ಇರೋದೇ ಅವ್ರ ಕೆಲಸ. ತಮ್ಮದೇನು ಆಗಬೇಕು ಮಾಡಬೇಕು, ಆ ರೀತಿ ರಾಜಕಾರಣ ಮಾಡಿ ಬಂದವರು. ಸೊ ಅವ್ರ ಸುತ್ತಮುತ್ತಲು ಇರುವ ಜನ ಕೂಡ ಆ ರೀತಿ ಬುಲ್ಡೋಸರ್ ರಾಜಕಾರಣ ಮಾಡೋರೆ ನಲ್ಪಾಡ್ನಿಂದ. ಆದ್ದರಿಂದ ಇಲ್ಲಿ ಹೊಂದಾಣಿಕೆ ಅನ್ನೋದು ಭಾಳ ಕಷ್ಟ ಅಂತ ನನಗೆ ಭಾಳ ಸ್ಪಷ್ಟವಾಗಿ ಅನಿಸುತ್ತೆ. ಯಾಕೆಂದರೆ ಯಾವ ಕಾರಣಕ್ಕೂ ಈಗ ಅನ್ನೋ ಸ್ಥಿತಿಯನ್ನು ಡಿ ಕೆ ಶಿವಕುಮಾರ್ ಸಹಿಸಿ ಇರಲ್ಲ. ಹಾಗೆಯೇ ಸಿದ್ದರಾಮಯ್ಯನವರು ಕೂಡ ಸಹಿಸಿ ಇರಲ್ಲ. ಅವ್ರದ್ದು ಏನಿದ್ರು ಲಾಸ್ಟ್ ಇನ್ನಿಂಗ್ಸ್ ನೋಡೋಣ ಮಾರೋ ಗೋಲಿ, ನಾನು ಮತ್ತೆ ಮುಖ್ಯಮಂತ್ರಿ ಅವಕ್ಕೆ ಇನ್ನೇನು ನೋಡ್ಕೊತೀನಿ ನಾನು ಅಂತ ಆ ಸಿಚುವೇಶನ್. 5 ವರ್ಷ ಆಳ್ವಿಕೆ ಮಾಡಿದ್ದೀನಿ, ಐ ಹ್ಯಾವ್ ನಥಿಂಗ್ ಟು ಲೂಸ್. ಆದರೆ ಹಂಗೆ ಸುಲಭವಾಗಿ ಇವ್ರು ಬಿಟ್ಕೊಟ್ಟು ಹೋಗಲ್ಲ ನಾನು. ಯಾಕೆಂದರೆ ನಾನು ಜನಪ್ರಿಯ ನಾಯಕ, ನನಗೆ ಜನ ಬೆಂಬಲ ಇದೆ, ಶಾಸಕರ ಬೆಂಬಲ ಇದೆ. ಇದು ಸಿದ್ದರಾಮಯ್ಯನವ್ರ ನಿಲುವು. ಇದು ನಿಜ ಕೂಡ. ಕರ್ನಾಟಕದಲ್ಲಿ ಡಿ ಕೆ ಹೋಲಿಸಿದರೆ ಸಿದ್ದರಾಮಯ್ಯನವರ ಜನ ಬೆಂಬಲದ ಮುಂದೆ ಡಿ ಕೆ ಏನೂ ಅಲ್ಲ. ಡಿ ಕೆ ಅವರು ಕರ್ನಾಟಕದ 2-3 ಜಿಲ್ಲೆಗಳಲ್ಲಿ ಅವ್ರ ಪ್ರಭಾವ ಇರಬಹುದು. ಅದನ್ನು ಮೀರಿ ಡಿ ಕೆ ಅವ್ರಿಗೆ ಪ್ರಭಾವ ಇಲ್ಲ. ಬಟ್ ಸಂಘಟನಾ ಶಕ್ತಿ ಇದೆ ಅವರಿಗೆ, ಅನುಮಾನ ಇಲ್ಲ. ಅವರಿಗಿರುವ ಸಂಘಟನಾ ಶಕ್ತಿ, ಹೋರಾಟದ ಮನಸ್ಥಿತಿ ಕೆಲವೊಮ್ಮೆ ಸಿದ್ದರಾಮಯ್ಯನವ್ರಿಗೂ ಇಲ್ಲವೇನೋ ಅಂತ ಅನಿಸುತ್ತೆ. ಆದರೆ ಅವರಿಗೆ ಒಂಥರ ಅವರು ಜನಪ್ರಿಯ ಅಥವಾ ಜನಪರ ನಾಯಕರಲ್ಲ. ಸಿದ್ದರಾಮಯ್ಯ ಅವರ ತಮ್ಮ ಹಿಂದೆ ಜನ ಇದ್ದಾರೆ ಅಂತ ಗೊತ್ತಿದೆ ಅವರಿಗೆ. ಅವರೀಗ ಹೊಸ ಎಕ್ಸ್ಪಿರಿಮೆಂಟಿಗೂ ಕೂಡ ಹೆದರಲಾರರು. ಅಥವಾ ಪಕ್ಷಕ್ಕೆ ಏನೋ ಆಗ್ಬಿಡುತ್ತೆ ಸುಮ್ಮನಿರೋಣ ಅನ್ನುವ ಮನಸ್ಥಿತಿಲೂ ಅವ್ರು ಇದ್ದಂಗೆ ಕಾಣ್ತಾ ಇಲ್ಲ. ಅವರು ತಮ್ಮ ಬೆಂಬಲಿಗರನ್ನ ಮುಂದೆ ಬಿಟ್ಬಿಟ್ಟು ಈಗಲೇ ಸೀಟ್ ಮೇಲೆ ತಮ್ಮ ಟವಲ್ ಹಾಕಿಸ್ತಿದ್ದಾರೆ. ಈ ಟವಲ್ ಹಾಕುವ ಸಿದ್ದರಾಮಯ್ಯನವ್ರ ಕೆಲಸದಿಂದ ಇವರಿಗೆಲ್ಲ ಈಗ ಉರಿ ಶುರುವಾಗಿದೆ. ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರಿಗೆ, ಇನ್ನೊಂದು ಕಡೆ ಪರಮೇಶ್ವರ ಅವರಿಗೆ, ಖರ್ಗೆ ಅವರಿಗೆ, ಹಿರಿಯ ನಾಯಕರಿಗೆ ಎಲ್ಲ ಶುರುವಾಗಿದೆ. ಸೊ ಈಗ ಈ ಶಾಡೋ ಫೈಟಿಂಗ್ ಕಾಂಗ್ರೆಸ್ನಲ್ಲಿ ನಡೀತಾ ಇದೆ. ಅದು ಸಿದ್ದರಾಮಯ್ಯ ಆ್ಯಂಡ್ ಡಿ ಕೆ ಶಿವಕುಮಾರ್ ಅಂತ. ಅದರ ಹಿಂದೆ ಹಲವರು ಕೂತಿದ್ದಾರೆ. ಇದೇನಾಗುತ್ತೆ ಹೇಳೋದು ಕಷ್ಟ. ಇದೇ ರೀತಿ ಮುಂದುವರೆದ್ರೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಅದರ ಜೊತೆಗೆ ನಾನು ಮೊದಲು ಪ್ರಸ್ತಾಪ ಮಾಡಿದ ಯೂತ್ ಕಾಂಗ್ರೆಸ್ ಸಮಸ್ಯೆ ಇದೆಯಲ್ಲ, ಅದು ಈ ರಾಜಿ ಪಂಚಾಯತ್ಗೆ ಮೂಲಕ ಬಗೆಹರಿಯುತ್ತೆ ಅಂತ ನನಗನ್ನಿಸಲ್ಲ. ನಲ್ಪಾಡಾಗಲಿ, ರಕ್ಷಾರಾಮಯ್ಯ ಆಗಲಿ, ಅವರು ನೆಲಮಟ್ಟದಿಂದ ಬಂದವರಲ್ಲ. ಅವರೆಲ್ಲ ಚಿನ್ನದ ಸ್ಪೂನ್ನಲ್ಲಿ ಚಮಚದಲ್ಲಿ ಊಟ ಮಾಡಿಕೊಂಡು ಬಂದ ಶ್ರೀಮಂತ ರಾಜಕಾರಣಿಗಳು. ರಕ್ಷಾರಾಮಯ್ಯ, MS ರಾಮಯ್ಯ ಅವರ ಕುಟುಂಬದಿಂದ ಬಂದವರು, ಶ್ರೀಮಂತ ರಾಜಕಾರಣಿ, ಬಿಸ್ನೆಸ್ ಮ್ಯಾನ್. ನಲ್ಪಾಡ್ ಹ್ಯಾರಿಸ್ ಅವರ ಮಗ, ಹಾಗೆ ಶ್ರೀಮಂತಿಕೆಯಿಂದ ಬಂದವರು. ಆ ಶ್ರೀಮಂತಿಕೆ ತಂದು ಕೊಡುವ ಗತ್ತು, ಗೈರತ್ತು ಎಲ್ಲದೂ ಕೂಡ ಇಬ್ಬರಲ್ಲೂ ಇದೆ. ಆದ್ದರಿಂದ ಇವರು ಒಂದು ರೀತಿ ಮದಬಂದ ಆನೆಗಳಿದ್ದಾಗೆ ಇದ್ದಾರೆ. ಸೊ ಇವರಿಗೂ ಜನರಿಗೂ ಸಂಬಂಧ ಇದೆ ಅಂತ ನನಗನ್ಸಲ್ಲ. ಸೊ ಯೂತ್ ಕಾಂಗ್ರೆಸ್ ಜನರ ಪರವಾಗಿ ನ್ಯಾಷನಲ್ ಪ್ರೆಸಿಡೆಂಟ್ ಏನೋ ಶ್ರೀನಿವಾಸ್ ಮಾಡ್ತಿದ್ದಾರೆ ಅಂತ ಸುದ್ದಿ ಇದೆ. ಇವರು ಆ ರೀತಿ ಕೆಲಸ ಮಾಡೋರು ಅಂತಲ್ಲ, ಒಂಥರ ಸೂಪರ್ಫಿಷಿಯಲ್ ಪೊಲಿಟಿಷಿಯನ್ಸು. ಇವರು ಹೆಚ್ಚಿಗೆ ಏನು ಮಾಡಬಲ್ಲರು ಅಂದರೆ ಕಾಂಗ್ರೆಸ್ ಪಕ್ಷವನ್ನು, ಅವರ ಇಮೇಜನ್ನು ನಾಶಪಡಿಸೋದು ಮಾತ್ರ ಇವರಿಗೆ ಸಾಧ್ಯ ಆಗ್ಬೋದೇ ಹೊರತು ಇನ್ನೇನು ಸಾಧ್ಯ ಆಗಲ್ಲ ಅಂತ ಹೇಳ್ತಾ ಇವತ್ತಿನ ಈ ಸುದ್ದಿ ವಿಶ್ಲೇಷಣೆಯನ್ನು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ.